ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ನಾನು ನೋಡಿ ಇವತ್ತು ಸ್ಪೆಷಲಾಗಿ ಜಾಮೂನ್ ಮಾಡ್ತಾಯಿದ್ದೀನಿ. ಹ್ಯಾಪಿ ನ್ಯೂ ಇಯರ್ಗೆ ಜಾಮೂನ್ ಮಾಡ್ತಾಯಿದ್ದೀನಿ ನೋಡಿ. 2 ಗ್ಲಾಸು ಸಕ್ಕರೆ ತೊಗೊಂಡಿನಿ ನೋಡಿ. ಸಕ್ಕರೆಯಲ್ಲಿ ಪಾಕ ಮಾಡ್ಕೊಂಬ ಸಲುವಾಗಿ 2 ಗ್ಲಾಸು ಸ್ವಲ್ಪ ಮೇಲೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೋಡಿ. ಅದೇ ಒಂದು ಬೊಗಣಿಲಿ ಹಾಕ್ಕೊಂಡು 2 ಗ್ಲಾಸು ನೀರು ಹಾಕ್ಕೊತಾಯಿದ್ದೀನಿ ನೋಡಿ. 2 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅದಕ್ಕೆ ಬಿಸಿ ಮಾಡಿಕೊಂಡು ಸಕ್ಕರೆ ಎಲ್ಲ ಕರಗಬೇಕಲ್ವ, ಅದಕ್ಕೆ ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ. ಇವಾಗ ನೋಡಿ ನಾನು ಗ್ಯಾಸ್ ಮೇಲೆ ಇಟ್ಟು ಕೈ ಆಡಿಸ್ತೀನಿ ನೋಡಿ. ಈ ಥರ ಕೈ ಆಡಿಸ್ಕೋತಿರಬೇಕು, ಯಾಕಂದರೆ ಸಕ್ಕರೆ ತಳಕ್ಕೆ ಹತ್ತೋದಿಲ್ಲ. ಹಾಗಾಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಮಾಡ್ತಾ ಇರ್ಬೇಕು ನೋಡಿ. ಈ ಥರ ಆಗುತ್ತೆ. ಎಲ್ಲ ಮೆಲ್ಟ್ ಆದಮೇಲೆ, ಸಕ್ಕರೆ ಮೆಲ್ಟ್ ಆದಮೇಲೆ ಈ ಥರ ಆಗುತ್ತೆ ನೋಡಿ. ಮತ್ತು ನಾನು ಒಂದು ಕಡೆಯಲ್ಲಿ ಗರಂ ಎಣ್ಣೆ ಇಟ್ಟಿದ್ದೀನಿ ನೋಡಿ. ಇಟ್ಕೊಂಡು 2 ಪಾಕೆಟ್ ಜಾಮೂನ್ ಪಾಕೆಟ್ ತರಿಸಿದ್ದೆ. 2 ಪಾಕೆಟ್ ಜಾಮೂನ್ ಪಾಕೆಟ್ ಹಾಕಿದ್ದೀನಿ. ಮತ್ತು ಅರ್ಧ ಬಟ್ಲು ಹಾಲಿನ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಯಾಕಂದರೆ ಜಾಮೂನ್ ಸ್ಮೂತ್ ಆಗುತ್ತೆ ತುಂಬ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಕಲಿಸ್ಕೊತಾಯಿದ್ದೀನಿ ನೋಡಿ. ಇವಾಗ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇಟ್ಕೋಬೇಕು. ಸಕ್ಕರೆ ಪಾಕ ರೆಡಿ ಆಗ್ತದೆ ನೋಡಿ. ಈ ಥರ ಎಲ್ಲ ಸಕ್ಕರೆ ಎಲ್ಲ ಕರಗಬೇಕು. ಈಗ ಅದರಲ್ಲಿ ನೋಡಿ ಹಸಿ ಹಾಲು ಇಟ್ಟಿದ್ದೀನಿ. ನಮ್ಮ ಹತ್ರ ಆಕಳಿದೆ ಅಲ್ವಾ, ಆಕಳದ ಹಸಿ ಹಾಲಿಟ್ಟು ಈ ಥರ ಎಲ್ಲ ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಎಲ್ಲ ಗಂಟಾಗಲಾರದೆ ಹಾಗೆ ಕಲಿಸ್ಕೋಬೇಕು. ಈ ಥರ ಹಾಲು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಚೆನ್ನಾಗಿ ಗಟ್ಟಿ ನಾದ್ಕೋಬೇಕು, ಯಾಕಂದರೆ ಜಾಮೂನು ಸ್ಮೂತ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಗಟ್ಟಿ ನಾದಬೇಕು ನೋಡಿ ಹಿಟ್ಟು. ಮತ್ತು ಚೆನ್ನಾಗಿ ಕಲಿಸ್ಕೊತಾ ಇರಬೇಕು. ಇವಾಗ ನೋಡಿ ಪಾಕ ರೆಡಿಯಾಗಿಬಿಟ್ಟಿದೆ. ಪಾಕ ಕುದೀತಾ ಇದೆ ಅಲ್ವಾ, 10-15 ನಿಮಿಷದಲ್ಲಿ ಕುದಿಯುತ್ತೆ ಪಾಕ. ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಹಿಟ್ಟು ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಗಟ್ಟಿ ಮಾಡಿ ಇಟ್ಟಿದ್ದೀನಿ ನೋಡಿ. ಈ ಥರ ನೋಡಬೇಕು. ಚೆನ್ನಾಗಿ ಜೋರು ಹಾಕಿ ಹಿಟ್ಟು ಸರಿಯಾಗಿ ನಾದ್ಕೋಬೇಕು ನೋಡಿ. ಈ ಥರ ನಾದ್ಕೊಂಡು ಒಂದು ಕಡೆ ಇಡಿ. ಈಗ ಪಾಕ ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಇಲೈಚಿ ಹಾಕಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲೈಚಿ ಹಾಕಬೇಕು. ಹಾಕಿಟ್ಟು ಇಟ್ಕೋಬೇಕು. ಇವಾಗ ಕುದೀತಾ ಇದೆ ಎಲ್ಲ ಒಂದು ಕಡೆ ಇಡಬೇಕು. ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೆ. ಇವಾಗ ಜಾಮೂನ್ ಮಾಡ್ತೀನಿ ನೋಡಿ. ಎಲ್ಲ ರೆಡಿ ಮಾಡ್ಕೋತೀನಿ. ಇವಾಗ 10-20 ಜಾಮೂನ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆಗೆ ಕರಿಬೇಕು ನೋಡಿ. ಈ ಥರ ಮಾಡಬೇಕು. ಉದ್ದ ಬೇಕಾದರೆ ಉದ್ದ ಮಾಡ್ಕೊಳ್ಳಿ, ರೌಂಡ್ ಬೇಕಾದರೆ ರೌಂಡ್ ಮಾಡ್ಕೊಳ್ಳಿ. ನನ್ನ ಮಗನಿಗೆ ಉದ್ದ ಇಷ್ಟ ಅಂತೆ, ಹಾಗಾಗಿ ಉದ್ದ ಮಾಡಿದ್ದೀನಿ ನೋಡಿ. ಈ ಥರ ಮತ್ತು ಸ್ವಲ್ಪ ರೌಂಡ್ ಮಾಡಿದ್ದೀನಿ. 2 ಥರ ಮಾಡಿದ್ದೀನಿ. ನನ್ನ ಮಗನಿಗೆ ತುಂಬ ಇಷ್ಟ ಉದ್ದ ಮಾಡಿ ಶೇಪ್ ಇದ್ರದ್ದು. ಹಾಗಾಗಿ ಉದ್ದ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಉದ್ದ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ರೌಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ 10-20 ಒಮ್ಮೆ ಆಗಬೇಕು. ಆದಮೇಲೆ ಎಣ್ಣೆ ಗರಮ್ ಆಗಿದೆಯಲ್ಲ ನೋಡ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಗರಮ್ ಆಗಿದೆಯೋ ಇಲ್ಲ ಅಂತ ನೋಡಿಕೊಂಡು ಈ ಥರ ಹಾಕಬೇಕು ನೋಡಿ. ಕಡೆಯಲ್ಲಿ ಎಣ್ಣೆ ಗರಮ್ ಆಗಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸಾವಕಾಶಾಗಿ ಕರಗಿಸ್ಕೋಬೇಕು ನೋಡಿ. ಹಿಟ್ಟು ಎಷ್ಟು ಗಟ್ಟಿ ಇತ್ತು ಅಷ್ಟು ಜಾಮೂನು ಸ್ಮೂತ್ ಆಗ್ತಾವೆ ನೋಡಿರಿ. ಹಿಟ್ಟು ಗಟ್ಟಿ ಮಾಡಿ, ಮೆತ್ತಗೆ ಮಾಡೋಕ್ಕೆ ಹೋಗಬೇಡಿ. ಗಟ್ಟಿ ಮಾಡಿ ಜಾಸ್ತಿ ಜೋರಾಗಿ ಹಾಕಿ ನಾದಬೇಕು. ಅಂದರೆ ಜಾಮೂನು ಸ್ಮೂತ್ ಆಗುತ್ತೆ. ಈ ಥರ ಎಲ್ಲ ಹಾಕ್ಕೊಂಡು ಅದು ಎಣ್ಣೆ ಬಿಸಿಯಾಗಿದೆ ಇರುತ್ತಲ್ವ, ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬ್ರೌನ್ ಕಲರ್ ಬರೋವರೆಗೆ ಕರಗಿಸ್ಕೋಬೇಕು ನೋಡಿ. ಇವಾಗ ಒಳಗಡೆ ಕೈ ಆಡಿಸಿ ಎಲ್ಲ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು. ಅಂದರೆ ಟೇಸ್ಟು ಸರಿಯಾಗಿರುತ್ತೆ ಮತ್ತು ಮೆತ್ತಗೆ ಸ್ಮೂತು ಆಗುತ್ತೆ. ಈ ಥರ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಕೊಂಡು ಎಲ್ಲ ಕೆಳಗೆ ಮೇಲೆ ಮಾಡ್ತಾ ಇರಬೇಕು. ಮಾಡಿಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು ನೋಡಿ. ಈ ಥರ ಬ್ರೌನ್ ಕಲರ್ ಬರಬೇಕು, ಅಂದರೆ ಟೇಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ನಾನು ನೋಡಿ ಇವಾಗ ಒಂದು ಹಾಕಿದ್ದೀನಲ್ವ, ಈಗ ಅಷ್ಟೆಲ್ಲ ಬ್ರೌನ್ ಕಲರ್ ಆಗಬೇಕು. ಇವಾಗ ಬ್ರೌನ್ ಕಲರ್ ಆದಮೇಲೆ ತೆಕ್ಕೋಬೇಕು. ಈ ಥರ ತೆಕ್ಕೊಂಡು ಇಟ್ಕೊಂಡು ಪಾಕ ರೆಡಿ ಆಗಿದೆಯಲ್ಲ, ಆ ಪಾಕ್ನಲ್ಲಿ ಹಾಕೋದು. ಇವಾಗೆಲ್ಲ ತೆಕ್ಕೊಂಡು ಮತ್ತು ಒಂದು ಕಡೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಪಾಕದಲ್ಲಿ ಬಿಡೋಕ್ಕೆ ಬರುತ್ತೆ. ಈ ಥರ ಚೆನ್ನಾಗಿ ಮತ್ತೊಂದಿಷ್ಟು ಮಾಡಿಕೊಂಡು ಮತ್ತೆ 2ನೇ ಸರ್ತಿ ಕರಿತಾ ಇದ್ದೀನಿ ನೋಡಿ. ಈ ಥರ ಕರಗಿಸ್ಕೋಬೇಕು ಚೆನ್ನಾಗಿ. ಲೋ ಫ್ಲೇಮಲ್ಲಿ ಕೆಂಪು ಬ್ರೌನ್ ಬರಬೇಕು. ಬ್ರೌನ್ ಮಾಡ್ಕೋಬೇಕು ಅವನ್ನು. ಮತ್ತು
ಚೆನ್ನಾಗಿ ಕರಗಿಸ್ಬೇಕು. ಈ ಥರ ಕರಗಿಸ್ತಾ ಇರಬೇಕು. ಒಂದು ಕಡೆ ಪಾಕ ಇಟ್ಟಿದ್ದೀವಲ್ಲ, ಪಾಕದಲ್ಲಿ ಯಾವ ಕರಗಿಸಿರ್ತೀವಲ್ಲ ಜಾಮೂನು ಆ ಪಾಕದಲ್ಲಿ ಹಾಕಿಡಬೇಕು. ನನ್ನ ಮಕ್ಕಳಿಗೆ ಜಾಮೂನು ಅಂದರೆ ತುಂಬ ಇಷ್ಟ. ಹಾಗಾಗಿ ಹ್ಯಾಪಿ ನ್ಯೂ ಇಯರ್ ಬಂದಿದೆ ಮಮ್ಮಿ ಮಾಡಿ ಅಂದರೆ 2 ಪಾಕೆಟ್ ಜಾಮೂನು ಪಾಕೆಟ್ ತರಿಸಿದ್ದೀನಿ. ಹಿಟ್ಟಿನ ಪಾಕೆಟ್ ತರಿಸಿ ಜಾಮೂನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಂದು ಹಬ್ಬಿ ಮುಗಿದಿದೆ, ಎರಡನೇದಿಗೆ ಮುಗಿಸಿ ಈಗ ನೋಡಿ ಇದ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕಬೇಕು, ಹಾಕಿ ಇಡಬೇಕು. ಚೆನ್ನಾಗಿ ಮೆತ್ತಗೆ ಆಗ್ತವೆ. ಈ ಥರ ಹಾಕಿಬಿಟ್ರೆ ಮುಗೀತು. ಎಲ್ಲ ಹಿರ್ಕೊಂಡು ಬಿಡುತ್ತೆ. ಪಾಕೆಲ್ಲ ಹಿರ್ಕೊತಂದ್ರೆ ಏನಾಗುತ್ತೆ, ಜಾಮೂನು ಮೆತ್ತಗಾಗ್ಬಿಡ್ತವೆ. ಈ ಥರ ಮಾಡಿದ್ದೀನಿ ನೋಡಿ. ಎರಡನೇ ಸರ್ತಿನೂ ಈ ಥರ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದೀನಿ. ಮತ್ತು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಬಿಟ್ಟು ಪಾಕದಾಗ ಹಾಕಿ ನೋಡಿ ಹೇಗಿರುತ್ತೆ ನೋಡಿ. ಈ ಥರ ಆಗಿದೆ ನೋಡಿ. ನೋಡಿಕೊಂಡು ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಹೇಳಿ. ನಾನು ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ಈಗ ನನ್ನ ಮಗ ನೋಡಿ ತಿಂತಾಯಿದ್ದಾನೆ. ತಿಂದು ಹೇಗೆ ಮಾಡ್ತಾನೆ ನೋಡಿ. ಅವನಿಗೆ ತುಂಬ ಇಷ್ಟ, ಜಾಮೂನು ಅಂದರೆ ತುಂಬ ಇಷ್ಟ ಅವನಿಗೆ. ಹಾಗಾಗಿ ತಿಂದು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದಾನೆ ನೋಡಿ. ಈ ಥರ ಮಾಡ್ತಾಯಿದ್ದಾನೆ ನೋಡಿ. ಸೂಪರಾಗಿದೆ ಅಂತ ಹೇಳ್ತಾಯಿದ್ದಾನೆ. ನೀವು ಮಾಡಿ ನೋಡಿ ಮತ್ತು ನಮಗೂ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.